ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಲ್ಬ್ಸಿಂದ ಬೆಳೆಯುವಂಥ ಗಿಡಗಳು ಗ್ಲಾಡಿಯೋಲಸ್ ಆಗಿರ್ಬೋದು ಅಥವಾ ಕೆಲಾಡಿಯಮ್ಸ್ ಆಗಿರ್ಬೋದು. ಈ ಗಿಡಗಳನ್ನ ಬೆಳೆಯೋದಕ್ಕೆ ಇವಾಗ ರೈಟ್ ಟೈಮ್. ಕೆಲಾಡಿಯಮ್ಸ್ ಬಲ್ಬ್ಸ್ನ ಸೀಸನ್ ಮುಗಿದ್ಮೇಲೆ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದರಲ್ಲಿ ನೀವು ನೋಡ್ಕೋಬೋದು. ಇವಾಗ ಆ ಸ್ಟೋರ್ ಮಾಡಿರೋ ಬಲ್ಬ್ಸ್ನ ಯಾವ ರೀತಿ ನೆಡೋದು ಅಂತ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ತೋರಿಸಿರೋ ಮೆಥಡ್ನ ನೀವು ಮನೆಯಲ್ಲಿ ಬಲ್ಬ್ಸ್ನ ಸ್ಟೋರ್ ಮಾಡ್ಕೊಂಡಿರೋರು ಕೂಡ ಇದನ್ನು ಮಾಡ್ಬೋದು, ಅಥವಾ ಆನ್ಲೈನಲ್ಲಿ ನೀವು ಬಲ್ಬ್ಸ್ನ ಏನಾದರೂ ಪರ್ಚೇಸ್ ಮಾಡಿದರೆ ಅಥವಾ ಶಾಪಲ್ಲಿ ಪರ್ಚೇಸ್ ಮಾಡಿದರೆ ಅವ್ರು ಕೂಡ ಇದೇ ಮೆಥಡ್ನ ಫಾಲೋ ಮಾಡಬಹುದು. ಲಾಸ್ಟ್ ಇಯರ್ ಸೀಸನ್ ಮುಗಿದ್ಮೇಲೆ ಆ ಬಲ್ಬ್ಸ್ನೆಲ್ಲ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಈ ರೀತಿ ಪೇಪರ್ನಲ್ಲಿ ರ್ಯಾಪ್ ಮಾಡಿಬಿಟ್ಟು ಒಂದು ಕವರಲ್ಲಿ ಹಾಕಿ ಅದನ್ನು ನೆರಳಲ್ಲಿ ಚೆನ್ನಾಗಿ ಗಾಳಿ ಆಡೋ ಅಂಥ ರೂಮಲ್ಲಿ ತೆಗೆದಿಟ್ಟಿದ್ದೆ. ಇದರಲ್ಲಿ ಇರೋದೆಲ್ಲ ಕೆಲಾಡಿಯಮ್ಸ್ ಬಲ್ಬ್ಸ್ ಅಲ್ಲ, ಎಲ್ಲ ರೀತಿ ಬಲ್ಬ್ಸ್ ಮಿಕ್ಸ್ ಇದೆ. ಇದರಲ್ಲಿ ಗ್ಲಾಡಿಯೋಲಸ್ ಇದೆ. ಈ ಕವರಲ್ಲಿ ಚಿಕ್ಕ ಚಿಕ್ಕ ಬಲ್ಬ್ಸ್ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ರೈನ್ ಲಿಲೀಸ್ ಬಲ್ಬ್ಸ್. ಈ ಗಿಡಗಳನ್ನೆಲ್ಲ ಯಾರು ನೆಲದಲ್ಲಿ ಅಂದರೆ ಭೂಮಿಯಲ್ಲಿ ಬೆಳೀತಾರೆ ಅವ್ರು ಯಾರು ಈ ರೀತಿ ಬಲ್ಬ್ಸ್ನ ಹೊರಗಡೆ ತೆಗೆದ್ಬಿಟ್ಟು ಅದನ್ನು ಸ್ಟೋರ್ ಮಾಡಬೇಕಾಗಿಲ್ಲ. ಅದನ್ನು ಹಾಗೆ ಮಣ್ಣಲ್ಲೇ ಬಿಡ್ಬೋದು. ಮಳೆಗಾಲದಲ್ಲಿ ಆ ಬಲ್ಬ್ಸ್ ಎಲ್ಲ ಮಲ್ಟಿಪಲ್ ಆಗ್ತಾ ಇರುತ್ತೆ. ಇದರಿಂದ ನಿಮಗೆ ಎಕ್ಸ್ಟ್ರಾ ಗಿಡಗಳು ಸಿಗುತ್ತೆ. ಈ ಗಿಡಗಳನ್ನೆಲ್ಲ ಯಾರು ಪಾಟಲ್ಲಿ ಬೆಳೀತಾರೆ ಅವ್ರು ಮಾತ್ರ ಈ ಮೆಥಡ್ನ ಫಾಲೋ ಮಾಡ್ಬೋದು. ಅವರು ಕೂಡ ಈ ಬಲ್ಬ್ಸ್ನೆಲ್ಲ ಪಾಟಲ್ಲಿ ಹಾಗೆ ಬಿಡ್ಬೋದು. ಆ ಪಾಟ್ಗಳನ್ನ ಬೇರೆ ಗಿಡಗಳಿಗೆ ಯೂಸ್ ಮಾಡ್ಕೊಳ್ಳೋದಾದರೆ ಮಾತ್ರ ಆ ಬಲ್ಬ್ಸ್ನ ಹೊರಗಡೆ ತೆಗೆದು ಸ್ಟೋರ್ ಮಾಡಬೇಕು. ನಿಮಗೆ ಆ ಪಾಟ್ಗಳು ಬೇಕಾಗಿಲ್ಲ, ಅದರೊಳಗೇನೆ ಬಲ್ಬ್ಸ್ ಹಾಗೆ ಇರಲಿ ಅನ್ನೋರು ಆ ಪಾಟ್ಗಳಲ್ಲೇ ಬಿಡಬಹುದು. ಈ ಕೆಲಾಡಿಯಮ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇದ್ರ ಬಲ್ಬ್ಸ್ನ ನಾನು ಮಣ್ಣಲ್ಲಿ ಹಾಗೆ ಬಿಟ್ಟಿದ್ದೆ. ಆ ಬಲ್ಬ್ಸ್ನ ಹೊರಗಡೆ ತೆಗೆದಿರಲಿಲ್ಲ, ಅದಕ್ಕೆ ನೀರು ಕೂಡ ಹಾಕಿರಲಿಲ್ಲ. 15 ಡೇಸ್ ಹಿಂದೆ ಮಳೆ ಬಂದಾಗ ಅದರಲ್ಲಿ ಹೊಸ ಚಿಗುರು ಬಂದು ಗಿಡ ಅದೃಷ್ಟಕ್ಕದು ಬಂದಿದೆ. ಇವಾಗ ಬಲ್ಬ್ಸ್ ನೆಡೋದಕ್ಕೆ ನಾನು ಪಾಟಿಂಗ್ ಮಿಕ್ಸ್ ಯಾವ ರೀತಿ ತೊಗೊಂಡಿದ್ದೀನಿ ಅಂದರೆ 2 ಮಗ್ಗಷ್ಟು ಮರಳು ತೊಗೊಂಡಿದ್ದೀನಿ, 1 ಮಗ್ಗಷ್ಟು ಕಾಂಪೋಸ್ಟ್ ಮತ್ತು 1 ಮಗ್ಗಷ್ಟು ಮಣ್ಣು ತೊಗೊಂಡಿದ್ದೀನಿ. ಪಾಟಲ್ಲಿ ಈ ಕೆಲಾಡಿಯಮ್ಸ್ನ ಬೆಳೆಯೋರು ನೀರು ಸರಾಗವಾಗಿ ಹೋಗುವಂಥ ಪಾಟಿಂಗ್ ಮಿಕ್ಸ್ ತೊಗೋಬೇಕು. ತುಂಬ ಅಂಟು ಮಣ್ಣು ತೊಗೋಬಾರ್ದು, ನೀರು ತುಂಬ ಹೊತ್ತು ನಿಲ್ಲೋ ಅಂಥ ಮಣ್ಣು ಕೂಡ ತೊಗೋಬಾರ್ದು. ಹೊಸದಾಗಿ ಈ ಬಲ್ಬ್ಸ್ನೆಲ್ಲ ನೆಡೋರಿಗೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಯಾವ ಸೈಡ್ ನೆಡಬೇಕು ಅಂತ ಗೊತ್ತಿರಲ್ಲ, ಯಾವ ಸೈಡಿಂದ ರೂಟ್ಸ್ ಹೊರಡುತ್ತೆ ಅಂತ ಕೂಡ ಗೊತ್ತಾಗಲ್ಲ. ನೋಡೋಕ್ಕೆ ಈರುಳ್ಳಿ ಥರನೇ ಇರುತ್ತೆ. ಈರುಳ್ಳಿಯಲ್ಲಿ ಕೆಳಗಡೆ ಪಾರ್ಟ್ ಹೇಗೆ ಫ್ಲ್ಯಾಟ್ ಆಗಿರುತ್ತೆ ಅದೇ ರೀತಿ ಈ ಬಲ್ಬ್ಸಲ್ಲಿ ಕೂಡ ಫ್ಲ್ಯಾಟ್ ಆಗಿರುತ್ತೆ. ಅದರಿಂದನೇ ರೂಟ್ಸ್ ಹೊರಡೋದು. ನೆಡಬೇಕಾದ್ರೆ ಅದನ್ನು ಕೆಳಗಡೆ ಮಾಡಿಬಿಟ್ಟು ನೆಡಬೇಕು. ಉಬ್ಬಿದ ಹಾಗೆ ಚೂಪಾಗಿರುತ್ತಲ್ಲ, ಅದು ಮೇಲ್ಗಡೆಗೆ ಬರಬೇಕು. ಕೆಲವು ಬಲ್ಬ್ಸಲ್ಲಿ ಮೊದಲೇ ಈ ರೀತಿ ಸ್ಪ್ರೌಟ್ಸ್ ಬಂದಿರುತ್ತೆ. ಈ ಸ್ಪ್ರೌಟ್ಸ್ ಬಂದಿದ್ರೆ ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಬಲ್ಬ್ಸ್ ತುಂಬ ಡ್ರೈ ಆಗಿ ಒಣಗಿದ ಹಾಗಿದ್ರೆ ನೀವು ನೆಡೋಕ್ಕೆ ಮುಂಚೆ 1 ಗಂಟೆ ನೀರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ನೆಡಬಹುದು. ಇವಾಗ ನಾನು ತೋರಿಸ್ತಾ ಇರೋ ಬಲ್ಬ್ ದೊಡ್ಡ ಸೈಜಲ್ಲಿದೆ, ಹಾಗಾಗಿ ಇದರಲ್ಲಿ ದೊಡ್ಡ ಫಾಲೇಜಸ್ ಬರುತ್ತೆ. ನೀವು ಪರ್ಚೇಸ್ ಮಾಡಿದಾಗ ಒಂದು ಪ್ಯಾಕೆಟಲ್ಲಿ ಎಲ್ಲ ಒಂದೇ ಸೈಜ್ ಇರಲ್ಲ, ಕೆಲವು ಚಿಕ್ಕ ಬಲ್ಬ್ಸ್ ಇರುತ್ತೆ, ಕೆಲವು ದೊಡ್ಡದಿರುತ್ತೆ. ಬಲ್ಬ್ಸ್ನ 2 ರೀತಿ ನೆಡ್ಬೋದು. ಮಣ್ಣಲ್ಲಿ ಈ ರೀತಿ ಗುಂಡಿ ಮಾಡಿಬಿಟ್ಟು ಅದರೊಳಗಿಟ್ಟು ಅದ್ರ ಮೇಲ್ಗಡೆಗೆ ಮಣ್ಣನ್ನು ಹಾಕಬೇಕು. ಮೇಲ್ಗಡೆ ಸ್ಪ್ರೌಟ್ಸ್ ಕಾಣ್ತಾ ಇದೆಯಲ್ಲ, ಅದು ಕವರ್ ಆಗೋವರೆಗೆ ಮಣ್ಣು ಹಾಕಬಾರ್ದು, ಅದರಿಂದ ಕೆಳಗಡೆಗೆ ಮಣ್ಣನ್ನು ಹಾಕಬೇಕು. ಯಾವುದೇ ಬಲ್ಬ್ಸ್ ನೆಡಬೇಕಾದ್ರೂ ಮಣ್ಣಲ್ಲಿ ತುಂಬ ಆಳಕ್ಕೆ ನೆಡಬಾರ್ದು. ಮೇಲ್ಗಡೆ ತುದಿ ಇರುತ್ತಲ್ಲ, ಅದು ಸ್ವಲ್ಪ ಮಣ್ಣಲ್ಲಿ ಕಾಣಿಸ್ತಾ ಇರಬೇಕು. ಇನ್ನೊಂದು ಮೆಥಡಲ್ಲಿ ಬಲ್ಬ್ಸ್ನ ಈ ರೀತಿ ಮಣ್ಣಿನ ಮೇಲೆ ಜೋಡಿಸ್ಕೊಂಡು ಅದ್ರ ಮೇಲ್ಗಡೆ ಮಣ್ಣನ್ನು ಕವರ್ ಮಾಡಬೇಕು. ನೀವು ಪಾಟಿಂಗ್ ಮಿಕ್ಸ್ ಬೇಕಾದರೂ ಹಾಕ್ಬೋದು, ಅಥವಾ ಕೋಕೋಪೀಟ್ ಹಾಕ್ಬೋದು, ಅಥವಾ ಬರೀ ಮಣ್ಣನ್ನು ಕೂಡ ಹಾಕ್ಬೋದು. ಒಂದು ಪಾಟಲ್ಲಿ ಒಂದೇ ಬಲ್ಬ್ ಹಾಕೋಬೇಕಾಗಿಲ್ಲ. ಪಾಟ್ ದೊಡ್ಡದಾಗಿದ್ರೆ ನೀವು ಎಷ್ಟು ಬೇಕಾದರೂ ಹಾಕೋಬೋದು. ಪಾಟಲ್ಲಿ ಒಂದೇ ಕಲರ್ ಬಲ್ಬ್ಸ್ ಬೇಕಾದರೂ ಹಾಕೋಬೋದು, ಅಥವಾ ಒಂದೇ ಪಾಟಲ್ಲಿ ಮಿಕ್ಸ್ ಕಲರ್ ಹಾಕಿದ್ರೂ ಮಲ್ಟಿ ಕಲರ್ ಫಾಲೇಜಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೊದಲನೇ ಸಲ ನೀರು ಹಾಕಬೇಕಾದ್ರೆ ಮಣ್ಣು ಚೆನ್ನಾಗಿ ನೆನೆಯೋವರೆಗೆ ನೀರು ಹಾಕಬೇಕು. ಈ ಪಾಟನ್ನು 4 ರಿಂದ 5 ದಿನ ನೆರಳಲ್ಲಿಡಬೇಕು. ನೆರಳಾದ್ಮೇಲೆ ಡೈಲಿ ನೀರು ಹಾಕಬೇಕಾಗಿಲ್ಲ. ನೆರಳಲ್ಲಿಡೋದ್ರಿಂದ ಮಣ್ಣು ತುಂಬ ಡ್ರೈ ಆದಮೇಲೆ ನೀರು ಹಾಕಬೇಕು. ಯಾವುದೇ ಬಲ್ಬ್ಸ್ ಆದರೂ ಅಷ್ಟೇ, ನಾವು ನೀರು ಹಾಕಿದಾಗ ಬಲ್ಬ್ಸ್ ಒಳಗೆ ನೀರನ್ನು ಹೋಲ್ಡ್ ಮಾಡಿಟ್ಕೊಂಡಿರುತ್ತೆ. ನೆಟ್ ಮೇಲೆ ಜರ್ಮಿನೇಟ್ ಆಗೋದಕ್ಕೆ 4 ರಿಂದ 5 ದಿನ ತಗೋಬೋದು, ಅಥವಾ 1 ವಾರ ತಗೋಬೋದು, ಅಥವಾ 2 ವಾರ ಕೂಡ ತಗೋಬೋದು. ಇದೆಲ್ಲ ಆ ಬಲ್ಬ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. 1 ಮಂತ್ ಹಿಂದೆ ಈ ಡಿಸ್ಪೋಸಬಲ್ ಕಪ್ಸಲ್ಲಿ ನಾನು ಬಲ್ಬ್ಸ್ನ ಹಾಕಿದ್ದೆ. ಅದ್ರ ಫಾಲೇಜಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಅದ್ರ ರೂಟ್ಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟೇ ಬಲ್ಬ್ಸ್ನ ನೆಡೋ ಅಂಥ ಮೆಥಡ್ ಇರೋದು.
ನೀವು ಪಾಟಿಂಗ್ ಮಿಕ್ಸ್ ತೊಗೋಬೇಕಾದ್ರೆ ಅದ್ರ ಜೊತೆಗೆ ಫಂಗಿಸೈಡ್ ಕೂಡ ಸೇರಿಸ್ಕೋಬೋದು. ಹಾಗೆ ಫಾಲಿಯೇಜಸ್ ಎಲ್ಲ ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿ ಬರಬೇಕು ಅಂದರೆ ಬೋನ್ ಮೀಲ್ ಅಥವಾ ರೋಸ್ ಮಿಕ್ಸ್ ಇದೆರಡರಲ್ಲಿ ಯಾವುದನ್ನಾದರೂ ಒಂದೊಂದು ಸ್ಪೂನ್ ನೀವು ಹಾಕೋಬಹುದು. ಈ ನೆಲದಲ್ಲಿ ಹಾಕಿರೋದು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಬಲ್ಬ್ಸ್ನ ಸ್ಟೋರ್ ಮಾಡ್ದೇ ಅದರಷ್ಟಕ್ಕದು ಬೆಳೆದಿರೋಂಥದ್ದು. ಕೆಲಾಡಿಯಂ ಸೀಸನ್ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಮಳೆ ಬಂದ ತಕ್ಷಣ ಅದರಲ್ಲಿ ಹೊಸ ಚಿಗುರು ಬರೋಕ್ಕೆ ಶುರುವಾಗಿದೆ.